ಹಾಯ್ ಎಲ್ಲೋ ವೆಲ್ಕಮ್ ಟು ಶಿಲ್ಪರಾಜ್ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇದು ಬಂದು ಥರ್ಸ್ಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಸುಮಾರು ಒಂದು ಸಂಜೆ 4 ಗಂಟೆ ಆಗಿತ್ತು. ನಾನು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮೊದಲು ಹೊಸ್ಲಿಗೆಲ್ಲ ತೊಳ್ಕೊಂಡು ನೀರು ಹಾಕ್ಕೊಂಡು ಈಗ ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ. ನಾವು ಮೋಸ್ಟ್ಲಿ ಬೆಳಗ್ಗೆನೇ ನಮ್ಮ ಹಸ್ಬೆಂಡು ಪೂಜೆ ಮಾಡಿ ಹೊರಡ್ತಾರೆ ಆಫೀಸ್ಗೆ. ಬಟ್ ಇವತ್ತು ಅವ್ರಿಗೆ ಪೂಜೆ ಮಾಡಿ ಹೊರಡೋ ಅಷ್ಟು ಟೈಮ್ ಇರಲಿಲ್ಲ. ಸೊ ಹಂಗಾಗಿ ಅವರು ಫ್ರೆಶ್ ಅಪ್ ಆಗಿ ಆಫೀಸ್ಗೆ ಹೊರಟರು. ನಾನು ಸಂಜೆ ಪೂಜೆ ಮಾಡ್ತೀನಿ ಅಂತ ಹೇಳಿದೆ ಅವರಿಗೆ. ಹಂಗಾಗಿ ನಾನು ಈವ್ನಿಂಗು ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಈಗ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹೊಸ್ಲಿಗೆ ರಂಗೋಲಿನ ಎಲ್ಲ ಬಿಡ್ತಾ ಇದ್ದೀನಿ. ನನಗೆ ರಂಗೋಲಿ ಎಲ್ಲ ಅಷ್ಟು ಡಿಸೈನ್ಸ್ ಏನೂ ಬರಲ್ಲ. ಸೊ ನನಗೆ ಬರೋ ಅಷ್ಟರಲ್ಲೇ ಡಿಸೈನ್ಸ್ ಹಾಕ್ತಾ ಇರ್ತೀನಿ ಅಷ್ಟೇ. ಎಲ್ಲ ದೇವ್ರ ಫೋಟೋಗಳಿಗೆ ಹೂವನ್ನೆಲ್ಲ ಇಡ್ತಾ ಇದ್ದೀನಿ. ನೋಡಿ, ಹೂವು ಎಲ್ಲ ಇಟ್ಟಿದ ತಕ್ಷಣ ದೇವ್ರ ಫೋಟೋಗೆ ನಿಜವಾಗ್ಲೂ ಒಂದು ಕಳೆನೇ ಬಂತು ಅಂತ ಅನ್ಬೋದು. ಅದಾದಮೇಲೆ ಹೊರಗಡೆನೂ ಹೊಸ್ಲಿಗೆ ಎಲ್ಲನೂ ಹೂವುಗಳನ್ನು ಇಟ್ಬಿಟ್ಟು ಸ್ವಲ್ಪ ಹೂವನ್ನ ಹಾಗೆ ಹಾಕ್ತಾ ಇದ್ದೀನಿ. ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಇವತ್ತು ಆಚೆ ಹೋಗಬೇಕಿತ್ತು. ಸೊ ಹಂಗಾಗಿ ಈವ್ನಿಂಗ್ ಬೇಗನೆ ಪೂಜೆ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಇನ್ನೂ ಸ್ವಲ್ಪ ಲೇಟಾಗಿ ಪೂಜೆ ಮಾಡ್ತಾಯಿದ್ದೆ. ಎಲ್ಲಿಗೆ ಅಂತ ಅಂದರೆ, ನಾನು ಮುಂಚೆ ವರ್ಕ್ ಮಾಡ್ತಾ ಇರೋ ಆಫೀಸ್ ಕೊಲೀಗ್ದು ಒಬ್ರದ್ದು ಬರ್ತಡೇ ಇತ್ತು. ಅಕ್ಕ ನನಗೆ ಇನ್ವೈಟ್ ಮಾಡಿದ್ರು, ಬರಲೇಬೇಕು ನೀನು ಮಲ್ಲೇಶ್ವರಂಗೆ, ಸ್ವಲ್ಪ ತುಂಬ ದಿನವೇ ಆಗೋಯ್ತು ನಾವೆಲ್ಲ ಮೀಟಾಗಿ, ಹಂಗೆ ಒಂದು ಚಿಕ್ಕ ಟ್ರೀಟ್ ಇದೆ ಬಾ ಅಂತ ಹೇಳಿ ಕರೆದ್ರು. ಸೊ ಹಂಗಾಗಿ ಹೋಗ್ಬಿಟ್ಟು ಬರೋಣ ಅಂತ ನಮ್ಮ ಹಸ್ಬೆಂಡ್ಗೂ ಕೇಳಿದೆ. ಅವರು ಆಯಿತು ಹೋಗು, ನಿನಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ, ರಿಲೀಫ್ ಆಗುತ್ತೆ ಅಂತ ಹೇಳಿದ್ರು. ಹಂಗಾಗಿ ನಾನು ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಮಲ್ಲೇಶ್ವರಂಗೆ ಹೊರಟೆ. ನಾನು ಹೋಗೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗಿತ್ತು. ಅವ್ರು ನನಗೆ ಹೇಳಿದ್ದು 6 o'clock ನೀನು ಬರಬೇಕು ಅಂತ. ಬಟ್ ನಾನು 6:30 ಆಯಿತು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ. ಅಲ್ಲಿಗೆ ಹೋಗೋದಕ್ಕೆ ತುಂಬಾ ಟೈಮ್ ಆಯಿತು. ಅಲ್ಲಿ ಆಲ್ರೆಡಿ ಎಲ್ಲ ಪಾರ್ಟಿ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿತ್ತು. ಅವರೆಲ್ಲ ತಿಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು ನನಗೋಸ್ಕರ. ಸೊ ಇಲ್ಲಿ ನನಗೊಂದು ಟಾಸ್ಕ್ ಕೊಟ್ಟರು, ನೀವೇ ನೋಡಿ ಏನು ಟಾಸ್ಕ್ ಅಂತ. ಹಲೋ, ಎಲ್ಲಿದೆ ಚಿನ್ನು? ಲವ್ ಯು ಚಿನ್ನು. ಲವ್ ಯು ಟು. ನಾನಾ ಕೇಳಿಸ್ತಾನೆ ಇಲ್ಲ. ನಾನು ಲೇಟ್ ಆಗ್ತಿದೆ ಅಂತ ನಮ್ಮ ಹಸ್ಬೆಂಡ್ಗೆ ಹೇಳಿದೆ. ಸೊ ಅವರು ಯಶವಂತಪುರದಿಂದ ಪಿಕ್ ಮಾಡಿ ನನ್ನ ಅಲ್ಲಿ ಡ್ರಾಪ್ ಮಾಡಿದ್ರು. ಹಾಗಾಗಿ ಇಲ್ಲಿ ಅವರು ಪ್ರಪೋಸ್ ಮಾಡಬೇಕು ಹಸ್ಬೆಂಡ್ಗೆ ಅಂತ ಒಂದು ಟಾಸ್ಕ್ ಕೊಟ್ಟಿದ್ದರು. ನಾನು ಅವರಿಗೆ ಪ್ರಪೋಸ್ ಮಾಡೋಣ ಅಂತೇಳಿ ಕಾಲ್ ಮಾಡಿದ್ರೆ, ಅವರು ಯಾಕೆ ಬೇಗ ಬಿಟ್ಟು ಬಂದೆ ಅಂತ ನಾ ಪ್ರಪೋಸ್ ಮಾಡ್ತಾ ಇರೋದು ಅಂತ ಎಲ್ಲ ಕೇಳಿದ್ರು. ಹಾಗಾಗಿ ಮತ್ತೆ ಸ್ಪೀಕರ್ ಆನ್ ಮಾಡಿದ್ಯಾ ಅಂತ ಬೇಗನೆ ಕಂಡುಹಿಡಿದ್ಬಿಟ್ರು ನಮ್ಮ ಹಸ್ಬೆಂಡ್. ಹಾಯ್ ಆಲ್, ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪರಾಜ್ ವ್ಲಾಗ್ಸ್ ಕನ್ನಡ. ಈಗಾಗಲೇ ಸುಮಾರು ಒಂದು 8:30 ಆಗಿದೆ. ನಮ್ಮ ಆಫೀಸ್ ಕೊಲಿದ್ದು ಬರ್ತ್ಡೇ ಟ್ರೀಟ್ ಇತ್ತು, ಹಂಗಾಗಿ ಮಲ್ಲೇಶ್ವರಂ ಹೋಗಿದ್ದೆ. ಸೊ ಅದನ್ನು ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಈಗ ತಾನೇ ಇನ್ನು ಮನೆಗೆ ಬಂದ್ವಿ. ಇದು ನಮ್ಮ ಅತ್ತೆ ಮನೆಯಿಂದ ಕಳಿಸ್ಕೊಟ್ಟಿದ್ರು. ತುಂಬ ದಿನ ಆಯಿತು ನಾನೇನು ಇದರಲ್ಲಿ ರೆಸಿಪಿನೇ ಮಾಡಿರಲಿಲ್ಲ. ನಮ್ಮ ಹಸ್ಬೆಂಡ್ ಇದರಲ್ಲಿ ಏನಾದರೂ ಒಂದು ಮಾಡಿಕೊಡು ಅಂತ ಕೇಳ್ತಾಯಿದ್ರು. ಸೊ ಹಂಗಾಗಿ ನಾನು ಇವತ್ತು ಇದರಲ್ಲಿ ಹೈದ್ರಾಬಾದಿ ಸ್ಟೈಲಲ್ಲಿ ದಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಚಿಕ್ಕದಿರೋದ್ರಿಂದ ಇದ್ರ ಜೊತೇಲಿ ಒಂದು 4 ಮೊಟ್ಟೆನ ಹಾಕ್ಬಿಟ್ಟು ಎಗ್ ದಮ್ ಬಿರಿಯಾನಿ ಮಾಡ್ತೀನಿ. ಅದು ಎಗ್ ವಿತ್ ಇದು ಕಾಯಿ ಮತ್ತು ಹಲಸಿನಕಾಯಿ ದಮ್ ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ. ಈ ರೆಸಿಪಿನ ನಿಮ್ಮ ಹತ್ರನೂ ಶೇರ್ ಮಾಡ್ಕೋತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಒಂದು ಸೈಡಲ್ಲಿ ಮೊಟ್ಟೆನ ಬೇಯೋದಕ್ಕೆ ಅಂತೇಳಿ ಇಟ್ಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ನೈಫ್ಗೆ ಆಯಿಲ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಆ ಕಾಯಲ್ಲಿ ಸ್ವಲ್ಪ ಜಿಡ್ಡು ಇರುತ್ತೆ ನೋಡಿ, ಸ್ವಲ್ಪ ಏನು ತುಂಬಾ ಇರುತ್ತೆ. ಹಂಗಾಗಿ ಅದಕ್ಕೆ ಸ್ವಲ್ಪ ಜಿಡ್ಡೆಲ್ಲ ಆಗಲ್ಲ ಅಂತಂದು ಹೇಳ್ಬಿಟ್ಟು ಅದಕ್ಕೆ ಆಯಿಲ್ ಅಪ್ಲೈ ಮಾಡ್ಕೊಂಡು ಕಟ್ ಮಾಡೋಕ್ಕೆ ಹೋದೆ. ನನಗೆ ಕೈಲಿ ಕಟ್ ಮಾಡೋದಕ್ಕೆ ಆಗಲೇ ಇಲ್ಲ. ಅದು ರಫ್ ಅನ್ನಿಸ್ತಿತ್ತು, ಚುಚ್ಚಿದಂಗೆಲ್ಲ ಆಗ್ತಿತ್ತು ಕೈಗೆ. ನಮ್ಮ ಹಸ್ಬೆಂಡು ನಾನೇ ಕಟ್ ಮಾಡಿಕೊಡ್ತೀನಿ ಕೊಡಿ ಅಂತೇಳಿ ಇಸ್ಕೊಂಡು ಅವರೆಲ್ಲ ಕಟ್ ಮಾಡಿಕೊಟ್ರು. ಆ ಕಟ್ ಮಾಡಿರೋ ಪೀಸಸಲ್ಲಿ ಸ್ವಲ್ಪ ಸಾಲ್ಟು ಮತ್ತು ಅರಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಬೇಯೋದಕ್ಕೆ ಅಂತಂದು ಹೇಳ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಕೊಂಡೆ. ಈಗ 1.5 ಗ್ಲಾಸಷ್ಟು ಬಾಸ್ಮತಿ ರೈಸ್ನ ಚೆನ್ನಾಗಿ ವಾಶ್ ಮಾಡಿ ತೊಳೆದು ನೆನೆಸಿ ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ಇಷ್ಟರಲ್ಲಿ ಅದನ್ನು ಸ್ವಲ್ಪ ಬೆಂದಿದೆಯಾ ಅಂತ ಚೆಕ್ ಮಾಡಿ ನೋಡಿದೆ, ಇನ್ನೂ ಸ್ವಲ್ಪ ಬೇಯಬೇಕಿತ್ತು. ಹಾಗಾಗಿ ಅದನ್ನು ಬೇಯೋದಕ್ಕೆ ಇಟ್ಕೊಂಡು ಇಷ್ಟರಲ್ಲಿ ಮೊಟ್ಟೆನ ಫ್ರೈ ಮಾಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಇಲ್ಲಿ ಆಯಿಲ್ನ ಇಟ್ಕೊಂಡು ಈ ಥರ ಕಟ್ಸ್ ಎಲ್ಲ ಮಾಡಿಕೊಂಡು ಚಿಕ್ಕ ಕಟ್ಸ್ ಮಾಡಿಕೊಂಡು ಮೊಟ್ಟೆಗೆ ಹಾಕ್ಕೋತಾ ಇದ್ದೀನಿ. ಆಯಿಲಲ್ಲಿ ಸ್ವಲ್ಪ
ಸಾಲ್ಟು ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಮೊಟ್ಟೆ ಫ್ರೈ ಆದ್ರೇ ಚೆನ್ನಾಗಿರುತ್ತೆ, ಹಸಿ ಹಸಿ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ಇಷ್ಟರಲ್ಲೇ ಅದು ಹಲಸಿನಕಾಯಿದು ಏನಿದೆಯೋ ನಾವು ಗ್ಯಾಸ್ ಮೇಲೆ ಇಟ್ಟಿದ್ದೋ ಅದನ್ನು ಬೆಂದಿತ್ತು. ಹಂಗಾಗಿ ಅದನ್ನು ಈಗ ಸೋದಿಸ್ಕೊಂಡು ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ಈಗ ಈ ಪೀಸಸ್ಗೆ 1 ಸ್ಪೂನಷ್ಟು ಸಾಲ್ಟು ಮತ್ತು 2 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅದಾದಮೇಲೆ ಸ್ವಲ್ಪ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು ಅಥವಾ ಈ ಥರ ಸ್ಪೂನಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು. ಅದು ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಕೈಯಲ್ಲೇನು ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 1/2 ಅವರ್ ಸೈಡಿಗೆ ಎತ್ತಿಟ್ಕೋಬೇಕು. ಅದಾದಮೇಲೆ ನಾವು ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಇಷ್ಟರಲ್ಲಿ ನಮ್ಮ ಹಸ್ಬೆಂಡು ಸ್ವಲ್ಪ ಹಶ್ವಾಗ್ತಿದೆ ಅಂತ ಅಂದರು. ನಾನು ಅಲ್ಲಿ ಟ್ರೀಟೆಲ್ಲ ತಿಂದ್ಕೊಂಡು ಬಂದಿದ್ದೆ ನೋಡಿ, ಹಾಗಾಗಿ ನನಗೆ ಅಷ್ಟು ಹಸಿವಿರಲಿಲ್ಲ. ಅವರಿಗೆ ತುಂಬ ಹಶ್ವಾಗ್ತಿತ್ತು ಪಾಪ. ಹಂಗಾಗಿ ದ್ರಾಕ್ಷಿ ಇತ್ತು ಮನೆಯಲ್ಲಿ, ಅದನ್ನು ಸ್ವಲ್ಪ ಸಾಲ್ಟು ಮತ್ತು ಸೋಡಾ ಹಾಕಿ ವಾಶ್ ಮಾಡಿ ಚೆನ್ನಾಗಿ ಅವರಿಗೆ ಕೊಟ್ಟೆ. ಸ್ವಲ್ಪ ಸ್ನ್ಯಾಕ್ಸ್ ಥರ ತಿನ್ಕೋತಾರೆ. ಅದಾದಮೇಲೆ ಅಡುಗೆ ಆಗೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗುತ್ತೆ ಅಂತಂದೇಳಿ ಕೊಟ್ಟೆ. ಅವರು ತಿಂತಾಯಿದ್ರು. ಅಷ್ಟರಲ್ಲಿ ಬಂದು ನಾನು ಮತ್ತೆ ಈಗ ಬಿರಿಯಾನಿಗೆ ಅಂತಂದೇಳ್ಬಿಟ್ಟು ರೈಸ್ಗೆ ನೀರು ಇಟ್ಕೊಂಡು, ಅದಾದಮೇಲೆ ಒಂದು 4 ಚಿಲ್ಲಿ ಮತ್ತು ಬಿರಿಯಾನಿ ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟು ನೀರನ್ನು ಕುದಿಯೋದಕ್ಕೆ ಇಟ್ಕೊಂಡೆ. ಹಾಗೆ ಸೈಡಲ್ಲಿ ಬಿರಿಯಾನಿಗೆ ಬೇಕಾಗಿರೋ ಗ್ರೇವಿನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಅಂತಂದೇಳಿ ಆಯಿಲ್ ಇಟ್ಕೊಂಡು, ಅದಾದಮೇಲೆ ಸ್ವಲ್ಪ ಬಿರಿಯಾನಿ ಸ್ಪೈಸಸ್ ಹಾಕ್ಕೊಂಡು, ಅದಾದಮೇಲೆ ಒಂದು 2 ಈರುಳ್ಳಿ ಅಷ್ಟು ಪ್ಯೂರಿನ ಹಾಕ್ಕೊಂಡು, ಒಂದು 4 ಹಸಿಮೆಣ್ಸಿನ್ಕಾಯಿ, ಒಂದು 3 ಟೊಮೊಟೊ ಅಷ್ಟು ಪ್ಯೂರಿನ ಹಾಕ್ಕೊಂಬಿಟ್ಟು, 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಒಂದು ಸ್ವಲ್ಪ ಬಿರಿಯಾನಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದಮೇಲೆ ಅದಕ್ಕೆ ನಾವು ನೆನೆಸಿ ಇಟ್ಕೊಂಡಿದ್ವಿ ನೋಡಿ ಹಲಸಿನಕಾಯಿದು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋದನ್ನು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಅದಾದಮೇಲೆ ಒಂದು ಹಿಡಿಯಷ್ಟು ಫ್ರೈಡ್ ಆನಿಯನ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಫ್ರೈಡ್ ಆನಿಯನ್ಸು ಇದಕ್ಕೆ ನಿಜವಾಗ್ಲೂ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಅದು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಆಯಿಲೆಲ್ಲ ಸಪ್ರೇಟ್ ಆಗ್ತಿದೆ ಅಂತ ಅನ್ನುವಾಗ ನಾವು ಬೇಯಿಸಿ ಇಟ್ಕೊಂಡಿರೋ ಮೊಟ್ಟೆನೂ ಹಾಕೋತಾ ಇದ್ದೀನಿ. ಈ ಮೊಟ್ಟೆ ಏನು ಅವಶ್ಯಕತೆ ಇಲ್ಲ, ಸ್ಕಿಪ್ ಕೂಡ ಮಾಡ್ಬೋದು. ನನಗೆ ಹಲಸಿನಕಾಯಿ ಅಷ್ಟೊಂದು ಇಷ್ಟ ಆಗಲ್ಲ, ಹಂಗಾಗಿ ನಾನು ಅದನ್ನು ತಿನ್ನಲ್ಲ. ನನಗೋಸ್ಕರ ಅಂತಂದೇಳಿ ಮೊಟ್ಟೆ ಹಾಕ್ಕೊಂಡೆ ಅಷ್ಟೇ. ನಾನು ಸಾಲ್ಟ್ ಹಾಕೋದನ್ನೇ ಮರ್ತೋಗಿದ್ದೆ, ಹಂಗಾಗಿ ಆ್ಯಡ್ ಮಾಡಿಕೊಂಡೆ. ಅಷ್ಟರಲ್ಲಿ ನೀರು ಕೂಡ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ನೆನೆಸಿ ಇಟ್ಕೊಂಡಿರೋ ಬಾಸ್ಮತಿ ರೈಸ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಚಿಲ್ಲಿ ಇದೆಲ್ಲನೂ ಇರುತ್ತೆ ನೋಡಿ, ಇದು ನನಗೆ ಬಿರಿಯಾನಿಲಿ ಅಷ್ಟೊಂದು ಇಷ್ಟ ಆಗಲ್ಲ, ಹಂಗಾಗಿ ಅದನ್ನೆಲ್ಲ ಸೈಡಿಗೆ ತೆಗ್ದಾಕ್ತಾ ಇದ್ದೀನಿ. ಬಟ್ ಫ್ಲೇವರ್ಗೋಸ್ಕರ ಹಾಕ್ಕೊಳ್ಳೇಬೇಕು. ಅದಾದಮೇಲೆ ಚೆನ್ನಾಗಿ ಅಕ್ಕಿ ಎಲ್ಲ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಂಡು ನೋಡಿದಾಗ ತುಂಬ ಚೆನ್ನಾಗಿ ಕರೆಕ್ಟಾಗಿ 70% ಬೆಂದಿತ್ತು ರೈಸು. ಇದನ್ನು ಈಗ ರೈಸು ಮತ್ತು ಆ ಗ್ರೇವಿನ ಒಂದು 2 ಲೇಯರ್ಸ್ ಥರ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಲೇಯರ್ ಥರನೂ ಸ್ಪ್ರೆಡ್ ಮಾಡ್ಕೋಬೋದು, ಬಟ್ ನನಗೆ ಈ ಥರ 2 ಲೇಯರ್ ಥರ ಹಾಕ್ಕೊಂಡ್ರೆ ಎಲ್ಲ ರೈಸ್ಗೂ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಅನಿಸುತ್ತೆ, ಹಂಗಾಗಿ ಹಾಕ್ಕೋತಾ ಇದ್ದೀನಿ ಗ್ರೇವಿ. ಮತ್ತು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ, ಪುದೀನ, ಅದಾದಮೇಲೆ ಸ್ವಲ್ಪ ಫ್ರೈಡ್ ಆನಿಯನ್ಸು ಹಾಕ್ಕೊಂಡು ಇರೋದನ್ನು ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಇದು ಕಲರ್ಗೆ ಅಂತಂದು ಹೇಳ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಮತ್ತು ನೀರು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಳ್ಳೋರು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಫುಡ್ ಕಲರ್ನ ಯೂಸ್ ಮಾಡ್ತಾ ಇಲ್ಲ. ಅದಾದಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಒಂದು ಅರ್ಧದಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೋತಾ ಇದ್ದೀನಿ. ಇದು ತವಾನ ಇಟ್ಕೊಂಡು, ಅದಾದಮೇಲೆ ಬಿರಿಯಾನಿ ಪಾಟ್ ಇಟ್ಕೊಂಡು ಸ್ವಲ್ಪ ಭಾರವಾಗಿರೋದನ್ನು ಇಡ್ತಾ ಇದ್ದೀನಿ. 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ, ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ದಮ್ ಕಟ್ಕೊಂಡ್ರೆ ಸಾಕಾಗತ್ತೆ. ನೀವು ನೋಡ್ಬೋದು ಬಿರಿಯಾನಿ ಎಷ್ಟು ಉದ್ರುದ್ರಾಗಿ ಬಂದಿದೆ ಅಂತ. ನಿಜವಾಗ್ಲೂ ಟೇಸ್ಟು ತುಂಬ ಚೆನ್ನಾಗಿತ್ತು. ಇದನ್ನು ಟೇಸ್ಟ್ ಮಾಡಿ ನಮ್ಮ ಹಸ್ಬೆಂಡ್ ನಿಮಗೆ ರಿವ್ಯೂ ಹೇಳ್ತಾರೆ ನೋಡಿ ಹೇಗಿದೆ ಅಂತಂದು ಹೇಳ್ಬಿಟ್ಟು. ಎಲ್ಲೂ ಬಾಸ್ಮತಿ ರೈಸ್ ಬ್ರೇಕ್ ಆಗಿಲ್ಲ, ಹಂಗೆ ಮಸಾಲೆ ಗ್ರೇವಿ ಎಲ್ಲನೂ ಕರೆಕ್ಟಾಗಿ ಸರಿ ಹೋಗಿದೆ. ತುಂಬ ಉದ್ರುದ್ರಾಗಿ ಬಂದಿತ್ತು. ಸ್ಮೆಲ್ಗೆ ನಿಜವಾಗ್ಲೂ ತುಂಬ ತಿನ್ನಬೇಕು ಅಂತ ಅನಿಸ್ತಿತ್ತು. ಟೇಸ್ಟ್ ಮಾಡಿ ಹೇಳಿ, ನಿಜ ಹೇಳು. ರೆಸಿಪಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಯಾರಾದರೂ ಟ್ರೈ ಮಾಡಬೇಕು ಅಂದರೆ ಟ್ರೈ ಮಾಡಿ. ಹೊಸಬ್ರು ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.